ಸಣ್ಣ ನೀರಾವರಿ ಇಲಾಖೆಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಲಾಗುತ್ತದೆ ಎಂದು ಸಚಿವ ಬೋಸರಾಜು ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮದ್ಲಾಪುರ ಕೆರೆಯ ನೀರನ್ನು ಕಾಲುವೆಗೆ ಹರಿಸುವ ಮೂಲಕ ಆ ಭಾಗದ ನೂರಾರು ರೈತರಿಗೆ ಅನುಕೂಲವಾಗುವ ಕೆಲಸ ಮಾಡಲಾಗುವುದೆಂದು ಭರವಸೆಯನ್ನ ನೀಡಿದರು. ಕಪಗಲ್ ಗ್ರಾಮದಲ್ಲಿರುವ ಕೆರೆಯನ್ನ ಸಣ್ಣ ನೀರಾವರಿ ಇಲಾಖೆಯಿಂದ ಕಾಮಗಾರಿಯನ್ನ ಮಾಡಿಸಿ ಕುಡಿಯುವ ನೀರಿನ ಕೆರೆಯಾಗಿ ಮಾಡಲಾಗುವುದು ಎಂದು ಮಾಧ್ಯಮದವರೊಂದಿಗೆ ತಿಳಿಸಿದರು. ಪರ್ಕ್ಯುಲೇಷನ್ ಟ್ಯಾಂಕ್ಸ್ ಅಂತ ಹೇಳಿದಲ್ಲ, ಪರ್ಕ್ಯುಲೇಷನ್ ಟ್ಯಾಂಕ್ ನೀರು ನಿಂದಿಸಿದ್ರೆ ನೀರು ಕೆಳಗೆ ಅಂತರ್ಜಲ ಇಂಪ್ರೂವ್ ಆಗ್ತದೆ ಅಂತೇಳಿ ಪರ್ಕ್ಯುಲೇಷನ್ ಟ್ಯಾಂಕ್ ಅಂತಾರೆ. ಸೊ ಇದು ಮೈನಿಗೇಷನ್ ಕೆರೆ ಆಲ್ರೆಡಿ ಮೊದಲೇ ಇದ್ದಿರ್ತದೆ. ಅದನ್ನ ಈಗ ನಾವು ನಬಾರ್ಡ್ನಲ್ಲಿ ಮಾಡಿರೋದು, ಡೆವಲಪ್ಮೆಂಟ್ ಮಾಡಿ ಫಂಡ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಮಾಡಿ, ಯಾಕಂದ್ರೆ ನೀರು ತುಂಬ್ತಾ ಇದ್ವಿ. ಈ ರಾಯಚೂರಲ್ಲಿ ಮಾಡಿ ಮರ್ಯಾಬಾದ್ ಕೆರೆ, ಒಡವಟ್ಟು ಕೆರೆ, ಐದಾರು ಕೆರೆ, ಈಗ ಎಲ್ಲಿ ನೀರು ತುಂಬ ಕಾರ್ಯಕ್ರಮ ಇದ್ದದೆಲ್ಲ ಬಂಡ್ಸ್ ಮಾಡಿ ಒಳಗೆ ರಿವಿಟ್ಮೆಂಟ್ ಮಾಡಬೇಕು. ಯಾಕಂದ್ರೆ ನಾಳೆ ನೀರು ಮಾಮೂಲಿ ನ್ಯಾಚುರಲ್ ನೀರಲ್ಲಿ ಕಡಿಮೆ ಬಂದಿರ್ತದೆ. ಈಗ ನಾವು ನೀರು ತುಂಬಿಸೋ ಕಾರ್ಯಕ್ರಮ ಮಾಡ್ತಾರೆ ಇರಿಗೇಷನ್ ಅಂತ, ಆ ಕೆರೆಗಳಿಗೆಲ್ಲ ಅದು ಏನು ಲೈನಿಂಗ್ ಅಂತಾರಲ್ಲ, ಲೈನಿಂಗ್ ಮಾಡಬೇಕು. ಲೈನಿಂಗ್ ಮಾಡಿದ್ರೆ ನಾವು ಏನಿದೆ ಮಾಡಿ ಒಡ್ಡು ಗಿಡ್ಡು ಹೊಡೆದ್ರೆ ತೊಂದರೆ ಆಗ್ತಂತೇಳಿ ಆ ರೀತಿ ಯಾವ ಎಲ್ಲೆಲ್ಲಿ ಎಲ್ಲ ಸ್ಕೀಮ್ಗಳ ಮುಖಾಂತರ ನೀರಾವರಿ ಮಾಡಿ ತುಂಬಬೇಕಂತ ಸ್ಕೀಮ್ನಲ್ಲೆಲ್ಲ ಆ ಕೆರೆಗಳನ್ನೆಲ್ಲ ಆ ರೀತಿಯಾಗಿ ಬದಲಾಗೊಳಿಸ್ತಕ್ಕಂಥದ್ದು ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ. ಸರ್, ಮದ್ಲಾಪುರದಲ್ಲಿ ಕೆರೆ ಇದೆ ಸರ್, ಅದು ಆ ಕೆರೆ ಸರ್, ಕೆರೆ ಅದು ತುಂಬಾ ಒಂದು 15-20 ಎಕರೆ ಕೆರೆ ಇದೆ ಸರ್. ಎಲ್ಲಿ? ಮದ್ಲಾಪುರ ಸರ್, ಅಂದ್ರೆ ರಬ್ಬಣ್ಕಲ್ ಕ್ಯಾಂಪ್ ಪಕ್ಕ ಸರ್. 15 ಎಕರೆ 100 ಎಕರೆ ಮೇಲೆ ಅದೇ ಸರ್, ಅದು ಕುಡಿಯಲ್ಲ ಮಾಡಿದವರಿಗೆಲ್ಲ ನಾವು ಮೇರಣ್ಣ ಮಾಡಿದ್ದಾರೆ. 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ 2 ಸಲ. ಅಲ್ಲಿರ್ತಕ್ಕಂಥ ಪೈಪ್ಗಳು ಬೇರೆ ಹೋಯ್ತಾ ಇದಾರೆ ಸರ್. ಎಲ್ಲ ಮದ್ಲಾಪುರ್ನಲ್ಲಿ LIC ಮಾಡಿದ್ದಾನೆ, MLA ಇದ್ದಾರೆ ಗದಗದಲ್ಲೂ ಮದ್ಲಾಪುರ. ಅದು ಅವಾಗ 2008ನಲ್ಲಿ ಪ್ರವಾಹ ಬಂದಾಗ ಎಲ್ಲ ಹೊಡ್ಕೊಂಡು ಹೋದ್ರು. 100 ರೂಪಾಯಿ ಇರಿಗೇಷನ್ಸ್ ಎಲ್ಲ ಮುಂಡಾಬಾದ್ರಿಂದ ಹಿಡಿದು ಕರ್ನೂಲ್ ತನಕ ಆಯುರ್ವೇದ. ಈಗ ಅದು ಮತ್ತೆ ಮಾಡ್ತಾ ಇದೆ, ಅದನ್ನು ಟೆಂಡರ್ ಕರೀತಾರೆ. ಅದು ತಂದು ನೀರು ಆ ಲಿಫ್ಟಿಗೇಷನ್ ಆ ಕೆರೆಯಲ್ಲಿ ಹಾಕಿ, ಕೆರೆಯಿಂದ ಕೆನಾಲ್ಗೆ ಹಾಕಿದ್ರೆ ಮದ್ಲಾಪುರು ಕಾತ್ರಿಗೆ 2 ವಿಲೇಜ್ಗೂ 2,400 ಎಕರೆಗೆ ಆ ಲಿಫ್ಟಿಗೇಷನ್ ಉಪಯೋಗ ಆಗ್ತದೆ. ಸ್ಟೋರೇಜ್ ಟ್ಯಾಂಕ್ ಮಾಡ್ಬೋದು, ಟ್ಯಾಂಕ್ ಬದಲಾಗೊಳಿಸಬೇಕಂತೇಳಿ ಮಾಡಿದ್ದಾರೆ. ಇದು ಲಿಫ್ಟಿಗೇಷನ್ ಆಯ್ತಂದ್ರೆ ಈಗ ಬಂಡ್ಗಳು ಸರಿಯಾಗ್ತದೆ, ಎಲ್ಲ ನ್ಯಾಚುರಲ್ ನೀರು, ಗುಡ್ಗಟ್ಟು ನೀರು ನಿಂದಿರ್ತದೆ. ನೀರನ್ನು ಲಿಫ್ಟಿಗೇಷನ್ ಕಂಪ್ಲೀಟ್ ಆದರೆ ನೀರು ಬಂದು ಅಲ್ಲೇ ಸ್ಟೋರೇಜ್ ಮಾಡಿ ಕೆನಾಲ್ ಬಿಡ್ತಾರೆ. ಕೆನಾಲ್ ಪಕ್ಕದಲ್ಲೇ ಇದೆ ಮ್ಯಾನಿಗೇಷನ್ ಕೆರೆ.